ಹಿಂದೆ ಬೇರೆಯವ್ರು ಕರೆದಿದ್ವಿ, ಹಿಂದೆ ಕರೆದ್ರು ಕೂಡ ಯಾರು ಕೂಡ ಅಲ್ಲಿ ಬರ್ತಾ ಇಲ್ಲ. ಮತ್ತು ಈಗ ನಾವು ಮಾನ್ಯ ಸದಸ್ಯರು ರಿಕ್ವೆಸ್ಟ್ ಮಾಡ್ಕೊಂಡು ಮಾನ್ಯ ನಾವು ಫಾರೆಸ್ಟ್ ಮಿನಿಸ್ಟರ್ ಒಂದು ಮೀಟಿಂಗ್ ಮಾಡಿದ್ದೀವಿ. ಮೀಟಿಂಗ್ ಮಾಡಿದಾಗ ಅವರು ಒಂದು ಸಮಿತಿಯನ್ನು ಮಾಡಿದ್ದಾರೆ, ಒಂದು ಕಮಿಟಿಯನ್ನು ಮಾಡಿದ್ದಾರೆ. ಆ ಕಮಿಟಿಯ ವರದಿ ಬರಬೇಕಾಗಿದೆ. ಆ ಕಮಿಟಿ ವರದಿ ಬಂದಾದ್ಮೇಲೆ ಅದೇನಾದರೂ ನೀಲಗಿರಿ ಬೆಳೆಯಕ್ಕೆ ಅವಕಾಶ ಸಿಕ್ಕರೆ ಆವಾಗ ಮತ್ತೆ ನಾವು ಕಾಲ್ ಫಾರ್ವರ್ಡ್ ಮಾಡಿ ಇವತ್ತು ದಿವಸ ಮತ್ತೆ ಯಾರಾದರೂ ಖಾಸಗಿಯವರು ಬಂದು ಆ ಕಾರ್ಯಕ್ರಮ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲಿವರೆಗೆ ನೀಲಗಿರಿ ವಿಷಯ ಇವತ್ತು ದಿವಸ ಇತ್ಯರ್ಥ ಆಗೋದಿಲ್ಲ ಅಲ್ಲಿವರೆಗೆ ಇದು ಮಾಡಲಿಕ್ಕೆ ಬರೋದಿಲ್ಲ. ಓಕೆ, ನೀಲಗಿರಿ ಬಿಟ್ಟರೆ ಬೇರೆ ಪ್ರಾಡಕ್ಟ್ ಮಾಡೋಂಥದಕ್ಕೆ ಟೆಂಡರ್ ಕರೀಲಿ ಅಧ್ಯಕ್ಷರೇ. ಒಟ್ಟಿಗೆ ನಮ್ಮ ಯುವಕರಿಗೆ ಉದ್ಯೋಗ ಸಿಗಬೇಕು. ಭದ್ರಾವತಿಯಲ್ಲಿ 4,000 ಜನ ಕಾರ್ಮಿಕರಿದ್ರು, ಈಗ ಒಬ್ಬರು ಇಲ್ಲ. ಹಾಗಾಗಿ ಅದು ನೀಲಗಿರಿ ಬಿಟ್ಟು ಬೇರೆ ಪ್ರೊಡಕ್ಷನ್, ಬೇರೆ ಯಾವ್ದಾದ್ರು ಪ್ರಾಡಕ್ಟ್ ತಯಾರು ಮಾಡೋಕ್ಕೆ ಕಾರ್ಖಾನೆ ಇದು ಮಾಡಲಿ. ಈ ವಿಚಾರ ಏನು ಹೇಳಿದ್ರೆ ಈ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಸನ್ಮಾನ್ಯ ಅಧ್ಯಕ್ಷರೇ. ಅದರಲ್ಲಿ ಸಾಲನೂ ಬಹಳ ಇದೆ. ಅಲ್ಲಿ ಸುಮಾರು 1,500 ಕೋಟಿಗಿಂತ ಸಾಲ ಇದೆ. ಮತ್ತು ನಮ್ಮ ವಿದ್ಯುತ್ ಶಕ್ತಿ ಬಿಲ್ನು ಕೂಡ ಬಹಳ ಬಾಕಿ ಇದೆ. ಇದೆಲ್ಲವನ್ನು ಇಟ್ಕೊಂಡು ಬೇರೆ ಏನಾದರೂ ಮಾಡ್ಲಿಕ್ಕೆ ಅಲ್ಲಿ ಸಾಧ್ಯ ಇದೆ ಅನ್ನೋದನ್ನ ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ಹಿಂದೆ ಬೇರೆಯವ್ರು ಕರೆದಿದ್ವಿ, ಹಿಂದೆ ಕರೆದ್ರು ಕೂಡ ಯಾರು ಕೂಡ ಅಲ್ಲಿ ಬರ್ತಾ ಇಲ್ಲ. ಮತ್ತು ಈಗ ನಾವು ಮಾನ್ಯ ಸದಸ್ಯರು ರಿಕ್ವೆಸ್ಟ್ ಮಾಡ್ಕೊಂಡು ಮಾನ್ಯ ನಾವು ಫಾರೆಸ್ಟ್ ಮಿನಿಸ್ಟರ್ ಒಂದು ಮೀಟಿಂಗ್ ಮಾಡಿದ್ದೀವಿ. ಮೀಟಿಂಗ್ ಮಾಡಿದಾಗ ಅವರು ಒಂದು ಸಮಿತಿಯನ್ನು ಮಾಡಿದ್ದಾರೆ, ಒಂದು ಕಮಿಟಿಯನ್ನು ಮಾಡಿದ್ದಾರೆ. ಆ ಕಮಿಟಿಯ ವರದಿ ಬರಬೇಕಾಗಿದೆ. ಆ ಕಮಿಟಿ ವರದಿ ಬಂದಾದ್ಮೇಲೆ ಅದೇನಾದರೂ ನೀಲಗಿರಿ ಬೆಳೆಯಕ್ಕೆ ಅವಕಾಶ ಸಿಕ್ಕರೆ ಆವಾಗ ಮತ್ತೆ ನಾವು ಕಾಲ್ ಫಾರ್ವರ್ಡ್ ಮಾಡಿ ಇವತ್ತು ದಿವಸ ಮತ್ತೆ ಯಾರಾದರೂ ಖಾಸಗಿಯವರು ಬಂದು ಆ ಕಾರ್ಯಕ್ರಮ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲಿವರೆಗೆ ನೀಲಗಿರಿ ವಿಷಯ ಇವತ್ತು ದಿವಸ ಇತ್ಯರ್ಥ ಆಗೋದಿಲ್ಲ ಅಲ್ಲಿವರೆಗೆ ಇದು ಮಾಡಲಿಕ್ಕೆ ಬರೋದಿಲ್ಲ. ಓಕೆ, ನೀಲಗಿರಿ ಬಿಟ್ಟರೆ ಬೇರೆ ಪ್ರಾಡಕ್ಟ್ ಮಾಡೋಂಥದಕ್ಕೆ ಟೆಂಡರ್ ಕರೀಲಿ ಅಧ್ಯಕ್ಷರೇ. ಒಟ್ಟಿಗೆ ನಮ್ಮ ಯುವಕರಿಗೆ ಉದ್ಯೋಗ ಸಿಗಬೇಕು. ಭದ್ರಾವತಿಯಲ್ಲಿ 4,000 ಜನ ಕಾರ್ಮಿಕರಿದ್ರು, ಈಗ ಒಬ್ಬರು ಇಲ್ಲ. ಹಾಗಾಗಿ ಅದು ನೀಲಗಿರಿ ಬಿಟ್ಟು ಬೇರೆ ಪ್ರೊಡಕ್ಷನ್, ಬೇರೆ ಯಾವ್ದಾದ್ರು ಪ್ರಾಡಕ್ಟ್ ತಯಾರು ಮಾಡೋಕ್ಕೆ ಕಾರ್ಖಾನೆ ಇದು ಮಾಡಲಿ. ಈ ವಿಚಾರ ಏನು ಹೇಳಿದ್ರೆ ಈ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಸನ್ಮಾನ್ಯ ಅಧ್ಯಕ್ಷರೇ. ಅದರಲ್ಲಿ ಸಾಲನೂ ಬಹಳ ಇದೆ. ಅಲ್ಲಿ ಸುಮಾರು 1,500 ಕೋಟಿಗಿಂತ ಸಾಲ ಇದೆ. ಮತ್ತು ನಮ್ಮ ವಿದ್ಯುತ್ ಶಕ್ತಿ ಬಿಲ್ನು ಕೂಡ ಬಹಳ ಬಾಕಿ ಇದೆ. ಇದೆಲ್ಲವನ್ನು ಇಟ್ಕೊಂಡು ಬೇರೆ ಏನಾದರೂ ಮಾಡ್ಲಿಕ್ಕೆ ಅಲ್ಲಿ ಸಾಧ್ಯ ಇದೆ ಅನ್ನೋದನ್ನ ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತೀವಿ.